श्रीगुरुभ्यो नमः। संकर्षणयतीन्द्राय शान्ताय अमलचेतसे धान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीधरविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾಧರದಿ ಕೇಳುವುದು. ಹರಿಕಥಾಮೃತಸಾರ ಮಾತೃಕಾ ಸಂಧಿಯಲ್ಲಿ 26ನೇ ಶ್ಲೋಕ. ಕ್ಷೀರಧದಿ ನವನೀತ ಘೃತದೊಳು ಸೌರಭರಸಾಹ್ವಯನೆನೆಸಿ ಶಾಂತಿರಮಣ ಜ್ಞಾನ ಕ್ರಿಯಾ ಇಚ್ಛಾ ಶಕ್ತಿ ಎಂದೆಂಬ ಈರೆರಡು ನಾಮದಲ್ಲಿ ಕರೆಸುವ ಭಾರತಿ ವಾಗ್ದೇವಿ ವಾಯು ಸರೋರುಹಾಸನ ರಲ್ಲಿ ನೆಲೆಸಿಹರೆಲ್ಲ ಕಾಲದಲ್ಲಿ. ಜೀವರ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳ ಆ 3 ಶಕ್ತಿಗಳು ಕೂಡ ಬಿಂಬನಾದ ಪರಮಾತ್ಮನಲ್ಲಿ ಇರಬೇಕಾದ ಕ್ರಮ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ 4 ಪದಾರ್ಥ: ಹಾಲು, ಮೊಸರು, ತುಪ್ಪ, ಬೆಣ್ಣೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂತ 4 ಪದಾರ್ಥ. ಅದನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಕ್ಷೀರಕ್ಕೆ ಸದೃಶವಾದದ್ದು ಜ್ಞಾನ, ಹಾಲಿಗೆ ಸದೃಶವಾದದ್ದು ಜ್ಞಾನ. ಅಂದ್ರೆ ಏನು? ಕ್ಷೀರದಿಂದ ಆಗತಕ್ಕದ್ದು ಮೊಸರು, ಹಾಲಿನಿಂದ ಮೊಸರಾಗುತ್ತದೆ. ಸೊ ಕ್ಷೀರವನ್ನ ಜ್ಞಾನ ಅಂತ ಇಟ್ಟುಕೊಂಡ್ರೆ ಆ ಮೊಸರು ಅದು ಕ್ರಿಯಾ. ನೋಡಿ, ಫಸ್ಟ್ ಬರೋದು ಜ್ಞಾನ. ಜ್ಞಾನ ಇದ್ರೆ ಮಾತ್ರ ಕ್ರಿಯಾ ಮಾಡಲಿಕ್ಕೆ ಸಾಧ್ಯ. ಅದರಿಂದ ಜ್ಞಾನ. ಅದರ ನಂತರ ಮೊಸರಿನಂತೆ ಕ್ರಿಯಾ. ನೋಡಿ, ಹಾಲಿನಿಂದ ಮೊಸರು, ಅದೇ ರೀತಿಯಾಗಿ ಜ್ಞಾನದಿಂದ ಕ್ರಿಯಾ. ಇನ್ನು ಮೊಸರಿನಿಂದ ಬರತಕ್ಕದ್ದು ತುಪ್ಪ, ಬೆಣ್ಣೆ. ಮೊಸರಿನಿಂದ ಬರತಕ್ಕದ್ದು ಬೆಣ್ಣೆ. ಅದಕ್ಕೆ ಸದೃಶವಾದದ್ದು ಅಂದ್ರೆ ಇಚ್ಛಾ, ಕಾಮನ ಅಂತ ಬರೀತಾರೆ. ಆ ಬೆಣ್ಣೆಯಿಂದ ಬರತಕ್ಕದ್ದು ತುಪ್ಪ. ಇಲ್ಲಿ ತುಪ್ಪಕ್ಕೆ ಸದೃಶವಾದದ್ದು ಅಂದ್ರೆ ಶಕ್ತಿ, ಪರಮಾತ್ಮ ಜೀವನ ಪರ ಅಂತ. ಒಟ್ಟು ಈ ರೀತಿಯಾಗಿ ಒಂದು ಸಂಬಂಧವನ್ನ ಹೇಳ್ತಾ ಇದ್ದಾರೆ. ಹೇಗೆ ಹಾಲು, ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಅದೇ ರೀತಿಯಾಗಿ ಜ್ಞಾನ, ಜ್ಞಾನದಿಂದ ಕ್ರಿಯಾ, ಕ್ರಿಯೆಯಿಂದ ಇಚ್ಛೆ, ಇಚ್ಛೆಯಿಂದ ಶಕ್ತಿ. ಹಾಗೆ ಅಂತ. ಸೊ ಇದು ಜೀವರ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳು. ಇದು ಬಿಂಬನಾದ ಪರಮಾತ್ಮನಲ್ಲಿ ಇರಬೇಕಾದ ಕ್ರಮ. ಇದು ಈ ಕ್ರಮದಲ್ಲಿ ಇರ್ತವೆ ಅಂತ. ನೋಡಿ, ಗೋವಿನ ಸ್ತನದಿಂದ ಕ್ಷೀರವನ್ನ ಕರಿಬೇಕು, ಕರಿಯುವ ಜ್ಞಾನ ಇರಬೇಕು ನೋಡಿ. ಅದೇ ತರ ಆ ಕ್ಷೀರವನ್ನು ಕಾಯಿಸಿ ಹೆಪ್ಪು ಕೊಟ್ರೆ ಅದು ಮೊಸರಾಗುತ್ತದೆ. ಇದೇ ಕ್ರಿಯೆ. ಜ್ಞಾನ ಆಯಿತು, ಕ್ರಿಯೆ ಆಯಿತು. ಆ ದಧಿಯನ್ನು ಚೆನ್ನಾಗಿ ಮಥನ ಮಾಡಿದರೆ ಬೆಣ್ಣೆ ಆಗುತ್ತದೆ. ಅಂದ್ರೆ ಇಚ್ಛೆ ಅಂತ ಹೇಳಿ, ಜ್ಞಾನ, ಕ್ರಿಯಾ, ಇಚ್ಛೆ. ಅಂದ್ರೆ ಆ ದಧಿ ಸದೃಶವಾದ ದೃಢ ಜ್ಞಾನವನ್ನು ಮಥನ ಮಾಡಿದರೆ, ವಾಸನಾ ಪ್ರತೀಕವನ್ನು ಹೃದಯದಲ್ಲಿ ನಿಲ್ಲಿಸಿ ಇಚ್ಛಾ ಬಂದಂತೆ ಉಪಾಸನಾ ರೂಪವಾದ ಮಥನ ಮಾಡಿದರೆ, ಮೊಸರಿನಲ್ಲಿ ಬೆಣ್ಣೆ ಕಂಡಂತೆ ದೃಢಜ್ಞಾನವೆಂಬ ದಧಿಯಿಂದ ಬೆಣ್ಣೆ ಸದೃಶವಾದ ವಾಸನಾರೂಪ ಅದು ಪ್ರತ್ಯಕ್ಷವಾಗುತ್ತದೆ. ಈ ಮಾನಸಾರೂಪವನ್ನೇ ಇಚ್ಛಾ ಅಂತ ಕರೀತಾರೆ. ನೋಡಿ, ನಮಗೆ ಅಪರೋಕ್ಷ ಜ್ಞಾನಕ್ಕೆ ಬೇಕಾಗಿರೋದು ಅಂದ್ರೆ ಯಾವುದು? ವಾಸನಾರೂಪ. ವಾಸನಾಮಯವಾದ ರೂಪ ಅಂದ್ರೆ ಏನು? ಕಣ್ಣು ಮುಚ್ಚಿ ನಾವು ಮನಸ್ಸಿನಲ್ಲಿ ಪರಮಾತ್ಮನ ಒಂದು ರೂಪವನ್ನ ತಂದುಕೋಬಹುದು. ನರಸಿಂಹದೇವರು ಇರ್ಬೋದು, ಶ್ರೀನಿವಾಸ ದೇವರು ಇರ್ಬೋದು. ಕಣ್ಣು ಮುಚ್ಚಿದ್ರೆ ಮನಸ್ಸಿನಲ್ಲಿ ಒಂದು ಚಿತ್ರ, ಒಂದು ಬಿಂಬ ಮೂಡುತ್ತದೆ ನೋಡಿ. ಅದನ್ನ ವಾಸನಾಮಯ ರೂಪ ಅಂತ ಕರಿತೀವಿ. ಅದನ್ನೇ ಇಚ್ಛಾ ಅಂತ ಕರೀತಾರೆ. ಸೊ ಜ್ಞಾನ, ಶಾಸ್ತ್ರ ಕೇಳಬೇಕು, ಶಾಸ್ತ್ರ ಕೇಳಿ ಮತ್ತು ಮಥನ ಮಾಡಬೇಕು. ಮಥನ ಮಾಡುವ ಕ್ರಿಯೆ ಮಾಡಿದರೆ ಆ ಜ್ಞಾನ ಏನಾಗ್ತದೆ? ಮೊಸರಿನಂತೆ ಗಟ್ಟಿ ಆಗ್ತದೆ. ಹಾಲು ಸ್ವಲ್ಪ ಲಿಕ್ವಿಡ್ ಇರುತ್ತದೆ. ಅದನ್ನ ಗುರುಗಳ ಹತ್ರ ಕೇಳಿದಾಗ ಅಷ್ಟೇ ಬರೋದು. ಅದನ್ನ ಮಥನ ಮಾಡಿ ಯುಕ್ತಿಯಿಂದ ದೃಢ ಮಾಡಿಸಿದರೆ ಹಾಲು ಗಟ್ಟಿಯಾಗಿ ಮೊಸರಾದಂತೆ ನಮ್ಮ ಜ್ಞಾನವೂ ಕೂಡ ದೃಢವಾಗ್ತದೆ, ದೃಢ ಜ್ಞಾನ ಆಗ್ತದೆ. ಶ್ರವಣ ಮಾಡಿ ಪಡೆದ ಜ್ಞಾನ ಮಥನ ಮಾಡಿ
ಯುಕ್ತಿ ಚಿಂತನೆ ಮಾಡಿ ಅದನ್ನ ದೃಢಪಡಿಸಿಕೊಳ್ಬೇಕು ಅಂತ ಒಟ್ಟು ಅದನ್ನ ಕ್ರಿಯಾ ಅಂತ ಕರೀತಾರೆ. ಆ ಕ್ರಿಯೆ ಆಗಬೇಕು. ಕ್ರಿಯೆ ಆದಾಗ ಜ್ಞಾನ ಏನಾಗ್ತದೆ? ದೃಢವಾಗ್ತದೆ. ಅದಾದ ಮೇಲೆ ಇಚ್ಛಾ. ಆ ದೃಢವಾದ ಒಂದು ಜ್ಞಾನದಿಂದ ಆಗತಕ್ಕದ್ದು ಮನಸ್ಸಿನಲ್ಲಿ ಇಚ್ಛಾ. ಇಚ್ಛಾ ಅಂದ್ರೆ ಆ ವಾಸನಾ ರೂಪದ ಒಂದು ಚಿಂತನೆ ಅಂತ ಹೇಳ್ತಾ ಇದ್ದಾರೆ. ವಾಸನಾಮಯವಾದ ಪರಮಾತ್ಮನ ಒಂದು ಚಿಂತನೆ. ನಾವೆಲ್ಲ ನೋಡಿರ್ತೀವಿ, ತಿರುಪತಿಯಲ್ಲಿ ಹೋಗಿರ್ತೀವಿ, ಆ ಮೂರ್ತಿಯನ್ನ ನೋಡಿರ್ತೀವಿ, ಕಣ್ಣು ಮುಚ್ಚಿ ಆ ರೂಪವನ್ನ ಹಾಗೆ ತಂದುಕೊಳ್ಳೋದು, ಅದನ್ನ ವಾಸನಾ ರೂಪ ಅಂತ ಕರೀತಾರೆ. ಅದು ಯಾವಾಗ ಸಾಧ್ಯ ಅದೆಲ್ಲ ಹಾಗೆಂದ್ರೆ ಜ್ಞಾನ, ಶ್ರವಣ ಮಾಡಿ ಬಂದ ಜ್ಞಾನ ಮತ್ತು ಮಥನ ಮಾಡಿ ದೃಢಪಡಿಸಿಕೊಂಡ ಜ್ಞಾನ. ಮೊಸರು ಗಟ್ಟಿ ಇರುತ್ತದೆ ನೋಡಿ, ಅಂತ ದೃಢವಾದ ಜ್ಞಾನ. ಅದಾದ ಮೇಲೆ ಬರತಕ್ಕದ್ದು ಈ ಧ್ಯಾನ ಪ್ರಕ್ರಿಯೆ. ಧ್ಯಾನ ಪ್ರಕ್ರಿಯೆಯ ಮೊದಲನೇ ಭಾಗ ಈ ರೂಪದ ಒಂದು ಚಿಂತನೆ ಅಂತ ಹೇಳ್ತಾರೆ. ಸೊ ಒಟ್ಟು 3 ಬಂತು ನೋಡಿ: ಶ್ರವಣ, ಮನನ, ಧ್ಯಾನ. ಹಾಗೆ ಈ ರೀತಿಯಾಗಿ ಧ್ಯಾನ ಮಾಡ್ತಾ ಇದ್ರೆ ಬೆಣ್ಣೆ ಕಾಸಿ ಹೇಗೆ ತುಪ್ಪ ಬರುತ್ತದೋ ಅದೇ ರೀತಿಯಾಗಿ ಆ ಉಪಾಸನ ಮಾಡ್ತಾ ಬಂದರೆ ಆ ಪ್ರತೀಕ ಅದೃಶ್ಯವಾಗಿ ಘೃತ ಸದೃಶ ಪರಮಾತ್ಮನ ಪ್ರತ್ಯಕ್ಷ ಆಗುತ್ತದೆ. ಹೇಗೆ ನೋಡಿ, ಬೆಣ್ಣೆ ಹೋಗಿ ಮೊಸರ ತುಪ್ಪ ಆಗ್ತದೆ. ಬೆಣ್ಣೆ ಹೋಗಿ ತುಪ್ಪ ಆಗ್ತದೆ. ಅದೇ ರೀತಿಯಾಗಿ ವಾಸನಾಮಯವಾದ ರೂಪ ಹೋಗಿ ನಿಜವಾದ ಪರಮಾತ್ಮನ ರೂಪ ನಮಗೆ ಸಾಕ್ಷಾತ್ಕಾರ ಆಗುತ್ತದೆ ಅಂತ ಒಟ್ಟು ಹೇಳ್ತಾ ಇದ್ದಾರೆ. ಇದು ಬರುವ ವಿಚಾರ. ಸೊ ಇಚ್ಛಾ, ಜ್ಞಾನ, ಇಚ್ಛಾ, ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿ ಅಂತ 4. ಈ ಶಕ್ತಿಯಿಂದ ಪ್ರತ್ಯಕ್ಷನಾಗುತ್ತಾನೆ. ಈ ಶಕ್ತಿ ಶಬ್ದ ಜೀವರ ಪರ, ದೇವರ ಪರ ಮಾಡಬೇಕು. ಪರಮಾತ್ಮನಲ್ಲಿ ಸರ್ವಶಕ್ತಿಯೂ ಇದೆ. ಜೀವನಲ್ಲಿ ಪರಮಾತ್ಮನಿಂದ ಕೊಡಲ್ಪಟ್ಟಷ್ಟು ಶಕ್ತಿ ಇದೆ. ಇಂತಹ ಒಂದು ಶಕ್ತಿಯನ್ನು ಶಾಂತಿ ರಮಣ, ಶಾಂತಿ ನಾಮಕ ಲಕ್ಷ್ಮೀಪತಿಯಾದ ಅನಿರುದ್ಧನು ಸೌರಭ, ವಾಸನಾರೂಪವಾದ ರಸಾಕ್ವಯನೆನಿಸಿ ಜ್ಞಾನಿಗಳು ಸ್ವೀಕಾರ ಮಾಡತಕ್ಕ ಸರ್ವಶ್ರೇಷ್ಠವಾದ ರಸವಾದ್ದರಿಂದ ರಸನಾಮ ಎಂದು ಕರೆಸಿಕೊಳ್ಳಲ್ಪಟ್ಟವನಾಗಿ ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿ ಎಂಬ ಜೀವರ ಜ್ಞಾನ, ಜೀವರ ಕ್ರಿಯಾ, ಜೀವರ ಇಚ್ಛಾ ಮತ್ತು ಜೀವರ ಶಕ್ತಿ, ಈ 4 ಈರೆರಡು ನಾಮದಲ್ಲಿ 4 ಹೆಸರಿನಿಂದ ಕರೆಸುವ ತದಂತರ್ಗತನಾಗಿ ಇದ್ದು, ಅಂದ್ರೆ ಜ್ಞಾನ, ಕ್ರಿಯಾ, ಇಚ್ಛಾ, ಶಕ್ತಿ ಈ 4ರ ಒಳಗೂ ಇದ್ದು ಪರಮಾತ್ಮನೇ ಇದ್ದು, ಭಾರತೀ ದೇವಿಯರು ಜ್ಞಾನದಲ್ಲಿ ಭಾರತೀ ದೇವಿ ಅವರಂತರ್ಯಾಮಿಯಾಗಿ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅಂತ. ವಾಗ್ದೇವಿ ಸರಸ್ವತಿ ದೇವಿಯವರು ಇಚ್ಛಾದಲ್ಲಿ, ಭಾರತೀ ದೇವಿ ಜ್ಞಾನದಲ್ಲಿ, ಇಚ್ಛೆಯಲ್ಲಿ ಸರಸ್ವತಿ ದೇವಿ, ವಾಯುದೇವರು ಕ್ರಿಯೆಯಲ್ಲಿ, ಇನ್ನು ಬ್ರಹ್ಮದೇವರು ಶಕ್ತಿಯಲ್ಲಿ ಅಂತ. ಪರಮಾತ್ಮ ನೋಡಿ, ಅದಕ್ಕೆ ಈ 4 ಜನ ಋಜುಗುಣಸ್ಥರು ಅಂತ ಇವರ ಸೇವೆ ಮಾಡಿದರೆ ನಮಗೂ ಕೂಡ ವಿಶೇಷವಾಗಿ ಪರಮಾತ್ಮನ ಜ್ಞಾನ, ಪರಮಾತ್ಮನ ಯುಕ್ತಿ ಚಿಂತನೆ ಮತ್ತು ಪರಮಾತ್ಮನನ್ನ ಧ್ಯಾನ ಮಾಡತಕ್ಕ ಆ ಒಂದು ಧ್ಯಾನ ಕ್ರಿಯೆ ಮತ್ತು ಉಪಾಸನೆ, ಪರಮಾತ್ಮನ ಒಂದು ಸಾಕ್ಷಾತ್ಕಾರ, ಇದೆಲ್ಲವೂ ಕೂಡ ನಮಗೆ ಅದಕ್ಕೆ 4 ರೂಪ: ಭಾರತಿ, ಸರಸ್ವತಿ, ವಾಯುದೇವರು, ಬ್ರಹ್ಮದೇವರು. ಹಾಗೆ ಶಕ್ತಿಯಲ್ಲಿ ಈ 4ರಲ್ಲಿ ಎಲ್ಲ ಕಾಲದಲ್ಲಿ ಲಿಂಗಭಂಗ ಆಗುವ ಪರ್ಯಂತ ಈ 4 ಪರಮಾತ್ಮ ಕೊಡ್ತಾನೆ ನಮಗೆ. 4 ಕೊಡ್ತಾನೆ ಅಂದ್ರೆ ಆ 4 ದೇವತೆಗಳ ಸನ್ನಿಧಾನವನ್ನು ಇಟ್ಟು ಅದನ್ನ ನಮಗೆ ಕೊಡ್ತಾನೆ. ಲಿಂಗದೇಹ ಭಂಗ ಆಗುವ ತನಕ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಎಲ್ಲವನ್ನು ಕೂಡ ನಮಗೆ ಕೊಡ್ತಾನೆ. ಪೂರ್ವೋಕ್ತ ಪ್ರಕಾರ ಕ್ರಮಾಲಂಕಾರದಿಂದ ದೇವತೆಗಳ 4 ಮಂದಿ, ಅವರ ಅಂತರ್ಗತನಾಗಿ ಅನಿರುದ್ಧಾದಿ 4 ರೂಪ: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 4 ರೂಪವನ್ನು ಚಿಂತನೆ ಮಾಡಬೇಕು. ದೇವರು ಇದ್ದಾನೆ ಅಂತ ತಿಳಿದು ಘೃತ ಭೋಜನ ಮಾಡಿ ಸುಖ ಹೊಂದತಕ್ಕ ಪ್ರತ್ಯಕ್ಷನಾದ ಪರಮಾತ್ಮನ ಸದಾ ಉಪಾಸನ ಮಾಡುತ್ತಾ ಸುಖ ಪಡುತ್ತಾ ಇರ್ತಾನೆ. ಪರಮಾತ್ಮನ ಪ್ರತ್ಯಕ್ಷ ಆದ ಮೇಲೆ ಅವನು ಸುಖವಾಗಿ ಆನಂದ ಸಾಗರದಲ್ಲಿ ಮುಳುಗಿರ್ತಾನೆ ಅಂತ ಒಟ್ಟು ಅಭಿಪ್ರಾಯ. ಕ್ಷೀರಧದಿ ನವನೀತ ಘೃತದೊಡು ಸೌರಭರ ಸಾಕ್ವಯ ನೆನಿಸಿ ಶಾಂತಿ ರಮಣ ಜ್ಞಾನ ಕ್ರಿಯೇಚ್ಛ
ಶಕ್ತಿ ಎಂದೆಂಬ ಈರೆರಡು ನಾಮದಲ್ಲಿ ಕರಿಸುವ ಭಾರತೀ ವಾಗ್ದೇವಿ ವಾಯು ಸರೋರುಹಾಸನರಲ್ಲಿ ನೆಲೆಸಿಹರೆಲ್ಲ ಕಾಲದಲ್ಲಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.